ಗೈಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಅಗೇನ್ ಟು ಮೈ ಯೂಟ್ಯೂಬ್ ಚಾನಲ್ ವರ್ಷಾ ವ್ಲಾಗ್ಸ್. ಸೊ ತಮ್ಮನೇಲಿ ನೋಡಿ ಇವತ್ತಿನ ವಿಡಿಯೋ ಏನು ಅಂತ ಗೆಸ್ ಮಾಡಿರ್ಬೋದು ನೀವು. ಒಂದು ಚಿಕ್ಕ ಶಾಪಿಂಗ್ ಇತ್ತು, ಸೊ ಒಂದು ಡ್ರೆಸ್ ಪರ್ಚೇಸ್ ಮಾಡಬೇಕಾಗಿತ್ತು. ಅಂಡ್ ನಮ್ಮ ಬಸವನಗುಡಿಯಲ್ಲಿ ಗಣೇಶ ಉತ್ಸವ ನಡೀತಲ್ಲ, ಸೊ ಅದರ ಒಂದು ಕ್ಲಿಪಿಂಗ್ಸ್ ಕೂಡ ನೀವು ಇಲ್ಲಿ ನೋಡ್ಬೋದು. ವಿಡಿಯೋ ಸ್ಟಾರ್ಟ್ ಅಲ್ಲಿ ಶಾಪಿಂಗ್ ವಿಡಿಯೋನ ಹಾಕಿದ್ದೀನಿ. ಇನ್ ಕೇಸ್ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂತ ಇದ್ರೆ ಯು ಕ್ಯಾನ್ ಡೈರೆಕ್ಟ್ಲಿ ಸ್ಕಿಪ್ ಫಾರ್ ಗಣೇಶ ಉತ್ಸವದ ಒಂದು ವಿಡಿಯೋಸ್ಗೆ. ಹೆಲೋ ಸೊ ತುಂಬ ದಿನ ಆದಮೇಲೆ ವ್ಲಾಗಿಗೆ ಬಂದಿರೋದು. ಏನು ಸಮಾಚಾರ? ತುಂಬ ದಿನ ಆದಮೇಲೆ ಸಿಕ್ಬಿಟ್ಟಿದ್ದೀರಾ. ಸಮಾಚಾರ ಅಂತ ಏನಿಲ್ಲ, ಇದೇ ಸಮಾಚಾರ ಏನೋ ಇದೆ, ಅದಕ್ಕೆ. ಸೊ ಆಗಲೇ ಮೆನ್ಷನ್ ಮಾಡಿದ್ನಲ್ಲ, ಒಂದು ಚಿಕ್ಕ ಪರ್ಚೇಸಿಂಗ್ ಇತ್ತು. ಸೊ ಹಾಗಾಗಿ ನಾವು ಚಿಕ್ಕಪೇಟೆಗೆ ಹೋಗಿದ್ವಿ. ವೆರಿ ಕ್ವಿಕ್ ಶಾಪಿಂಗ್ ಅಂತಾನೆ ಹೇಳ್ಬೋದು. ಏನೇ ಸಮಾಚಾರ? ಸಮಾಚಾರ ಇಲ್ಲದೆ ಮತ್ತೆ ಯಾಕೆ ಬಂದಿದೆಯಾ ಶಾಪಿಂಗ್ಗೆ? ಶಾಪಿಂಗಿಗೆ ಒಂದು ರೀಸನ್ ಬೇಕು. ಸೊ ಸಮಾಚಾರ ಅಂತ ಏನಿರಲಿಲ್ಲ, ಅವಳ ಬರ್ಡೇ ಇತ್ತು ಇನ್ನೇನು ಹತ್ತಿರದಲ್ಲೇ. ಸೊ ಹಾಗಾಗಿ ಒಂದು ಡ್ರೆಸ್ ತೊಗೊಳ್ಬೇಕಿತ್ತು ಅಂತ ಹೇಳಿ ಬಂದಿದ್ವಿ. ನಾನು ಸುಮ್ಮನೆ ಅವಳಿಗೆ ಸಮಾಚಾರ ಅಂತ ಹೇಳಿ ಕಾಟ ಕೊಟ್ಬಿಟ್ಟೆ. ಆ್ಯಂಡ್ ಇಲ್ಲಿ ನೀವು ಇನ್ನು ನೋಡ್ತಿರೋವಂಥ ವೀಡಿಯೋಸಲ್ಲಿ ಇದೆಲ್ಲ ಕಂಪ್ಲೀಟಾಗಿ ಕುರ್ತಿ ಸೆಟ್. ಇದು 3 ಪೀಸ್ ಸೆಟ್. ಇದು ದುಪಟ್ಟ, ಬಾಟಮ್ ಆ್ಯಂಡ್ ಟಾಪ್ ಬರುತ್ತೆ. ಎಷ್ಟು ರೇಂಜ್ ಇದೆಲ್ಲ? 750, 850. You're looking for 3 piece or 2 piece? Huh? You know? A few moments later. ಈ ಕಾಂಟ್ರಾಸ್ಟ್ ದುಪಟ್ಟ ಆ್ಯಂಡ್ ಪ್ಯಾಂಟ್ ಒಂದು ಸಲ ಬರುತ್ತೆ. 750. ಎಮ್ಮ ಸೈಜ್ ಕೊಡ್ತಾರ. ಸೊ ಈ ಶಾಪಲ್ಲಿ ಬಂದು ಕುರ್ತಿ ಸೆಟ್ ಸಿಗುತ್ತೆ. ಅಂದರೆ 2 ಪೀಸ್ ಆಗಿರಲಿ, ಬರೀ ಕುರ್ತಾ ಆಗಿರಲಿ, ಅಥವಾ 3 ಪೀಸ್ ಡ್ರೆಸ್, ಅನಾರ್ಕಲಿ, ಕಾರ್ಡ್ ಸೆಟ್. ಸೊ ಕಂಪ್ಲೀಟಾಗಿ ಎಲ್ಲ ಕಲೆಕ್ಷನ್ಸ್ ಕೂಡ ಇಲ್ಲಿ ನೋಡ್ಬೋದು ನೀವು. ಆ್ಯಕ್ಚುಲಿ ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಅದು ಹಂಗೆ ಅಲ್ವಾ, ನಾವು ಪರ್ಟಿಕ್ಯುಲರ್ ಆಗಿ ಏನಾದರೂ ಬೇಕು ಅಂತ ಹೋದಾಗ ಕಲೆಕ್ಷನ್ಸ್ ಅಷ್ಟು ಚೆನ್ನಾಗಿದ್ದು ಸಿಗಲ್ಲ. ಸುಮ್ಮನೆ ಏನೋ ನೋಡೋಣ ಅಂತ ಹೋಗಿರ್ತೀವಿ, ಆವಾಗಲೇ ಚೆನ್ನಾಗಿರೋದು ಕಾಣಿಸುತ್ತೆ ಕಣ್ಣಿಗೆ. ಸೊ ಯಾ, ತೀರಾ ಗ್ರ್ಯಾಂಡ್ ಅಲ್ದಿರ, ತುಂಬ ಸಿಂಪಲ್ ಅಲ್ದಿರ, ಮೀಡಿಯಮ್ ಆಗಿ ಈ ಡ್ರೆಸ್ ಆ್ಯಕ್ಚುಲಿ ಚೆನ್ನಾಗಿತ್ತು. ಬಟ್ ಏನಪ್ಪ ಅಂತ ಅಂದರೆ ಕಲರ್ ತುಂಬ ಲೈಟ್ ಅಂತ ನನಗೆ ಅನಿಸ್ತು. ಬಿಕಾಸ್ ಐ ಯೂಶಲಿ ಪ್ರಿಫರ್ ಡಾರ್ಕ್ ಕಲರ್ಸ್. ಹಾಗಾಗಿ ಆ್ಯಂಡ್ ಅದರ ಪ್ರೈಸ್ ರೇಂಜ್ ಬಂದು 850 ರುಪೀಸ್ ಆಗುತ್ತೆ. ಸೊ ಇವಾಗ ನೀವು ಇದೆಲ್ಲ ನೋಡ್ತಿರೋದು ಎಲ್ಲ ಕಂಪ್ಲೀಟಾಗಿ 3 ಪೀಸ್ ಸೆಟ್ಟೆ. ಸೊ ಈ ಕುರ್ತಿ ಸೆಟ್ ಎಲ್ಲ 750 ರುಪೀಸ್ ರೇಂಜ್ ಬರುತ್ತೆ. ಆ್ಯಂಡ್ ದೀಸ್ ಆರ್ ಆಲ್ ಒಂದು ಸಿಮಿಲರ್ ಪ್ರಿಂಟ್ಸ್ ಇರುವಂಥ ಡಿಫ್ರೆಂಟ್ ಕಲರ್ಸ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು. ಈ ಡ್ರೆಸ್ ಆ್ಯಕ್ಚುಲಿ ನಮ್ಗೆ ಇಷ್ಟ ಆಯಿತು. ಬಿಕಾಸ್ ಕಲರ್ ಕೂಡ ಅಷ್ಟೇ ವೈಬ್ರೆಂಟ್ ಆ್ಯಂಡ್ ಅಟ್ರಾಕ್ಟಿವ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಒಂದು ದುಪ್ಪಟ್ಟ, ಹಾಗೆ ಬಾಟಮ್ ಬಂದು ಸ್ಟ್ರೇಟ್ ಫಿಟ್ ಪ್ಯಾಂಟೆ. ಅದು ಬಂದು ಕಂಪ್ಲೀಟ್ ಪ್ಲೇನಲ್ಲಿ ಬರುತ್ತೆ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಲುಕಿಂಗ್ ಗುಡ್. ನಿಮಗೆ ಡಾರ್ಕ್ ಕಲರ್ ಸೂಟ್ ಆಗುತ್ತೆ. ಸೊ ಇಟ್ ಇಸ್ ಲುಕಿಂಗ್ ಗುಡ್. ಕ್ಯಾಶುವಲ್ ಚೆನ್ನಾಗಿದೆ. ಈ ಡ್ರೆಸ್ ಕೂಡ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ರೇಂಜ್ ಕೂಡ 750 ಬರುತ್ತೆ ಈ ಡ್ರೆಸ್. ಬಾಟಮ್ ಆ್ಯಂಡ್ ದುಪಟ್ಟ ನೋಡಿದ್ರಲ್ಲ, ಸೊ ಈ ಒಂದು ಕಲರಲ್ಲಿ ಬರುತ್ತೆ. ಆ್ಯಂಡ್ ಟಾಪ್ ಬಂದು ಲ್ಯಾವೆಂಡರ್ ಕಲರ್ಗೆ ಈ ರೀತಿ ಫ್ಲೋರಲ್ ಪ್ರಿಂಟ್ಸ್ ಬರುತ್ತೆ. ದಿಸ್ ಇಸ್ ಆಲ್ಸೋ ಗುಡ್, ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಕ್ಯಾಶುವಲ್ ವೇರ್ಗಂತೂ ಇಟ್ಸ್ ಲೈಕ್ ಮೋರ್ ಸೂಟೇಬಲ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಇವಾಗ ನೀವು ಇಲ್ಲಿ ನೋಡ್ತಿರೋ ಅಂಥದ್ದು ಬಂದು ದಿಸ್ ಇಸ್ ಆಲ್ಸೋ ಐ ಗೆಸ್ 3 ಪೀಸೇ ಅಂದ್ಕೊಂಡಿದ್ದೀನಿ. 3 ಪೀಸ್ ಕೂಡ ಡ್ರೆಸ್ ಇದು ಕೂಡ. ಸೊ ಇದೆಲ್ಲ ಪ್ರೈಸ್ ರೇಂಜ್ ಎಲ್ಲ ಅಷ್ಟೇ 750, 850 ಅರೌಂಡ್ ಅಂತ ಹೇಳಿದರು. ಆ್ಯಂಡ್ ಇವಾಗ ನೀವು ನೋಡ್ತಿರೋದು ಬಂದಿಲ್ಲಿ ಕುರ್ತಿ, ಜಸ್ಟ್ 1 ಪೀಸ್ ಅಷ್ಟೇ, ಬರೀ ಕುರ್ತಿ ಮಾತ್ರ. ಸೊ ಪ್ರೈಸ್ ಬಂದು 250 ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು. ಸದ್ಯಕ್ಕೆ ಇವಾಗ ಇಲ್ಲಿ ನೀವು ನೋಡ್ತಿರೋದು ಬಂದು ದಿಸ್ ಇಸ್ ₹300. ಕಲೆಕ್ಷನ್ಸ್ ಇನ್ನೂ ಎಷ್ಟೊಂದಿತ್ತು. ಬಟ್ 2 ಪೀಸ್ ಡ್ರೆಸ್ ಕೂಡ ಇನ್ನೂ ಅವೈಲೇಬಲ್ ಇತ್ತು ಇವಾಗ. ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದಲ್ಲ.
ಸೊ ದೀಸ್ ಆರ್ ಆಲ್ ಕಂಪ್ಲೀಟ್ಲಿ 2-piece ಡ್ರೆಸ್, ಜಸ್ಟ್ ಟಾಪ್ ಆ್ಯಂಡ್ ಪ್ಯಾಂಟ್ ಬರುತ್ತೆ. ಇದೆಲ್ಲ ಕಂಪ್ಲೀಟಾಗಿ ಕಾಟನ್ನಲ್ಲೂ ಕೂಡ, ಕಂಪ್ಲೀಟ್ ಕಾಟನಲ್ಲೂ ಕೂಡ ಸಿಗುತ್ತೆ. ಸೊ 350, 450ಇಂದ ಕೂಡ ಪ್ರೈಸ್ ರೇಂಜ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಈ ಒಂದು 2-piece ಡ್ರೆಸ್ಗೆ. ಈ ಪರ್ಟಿಕ್ಯುಲರ್ ಈ ಕಾಟನ್ ಡ್ರೆಸ್ ಬಂದು 350 ರುಪೀಸ್ ಅಂತ ಹೇಳಿದ್ರು. ಕಾಟ್ ಸೆಟ್ಟಾ? ಎಷ್ಟು? ಎಷ್ಟಿಂದ ಸ್ಟಾರ್ಟ್ ಆಗುತ್ತಾ? ಅಂದರೆ ಸಿಂಗಲ್ ಪೀಸಾ ಅಥವಾ 3 ಪೀಸ್? ಎಷ್ಟಿಂದ? 750. ಇದೆಷ್ಟು? ಸೊ ಇದು ಬಂದು ಅನಾರ್ಕಲಿ 3-piece ಸೆಟ್ 750 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಆಗಲೇ ನೋಡಿದ್ರಲ್ಲ, ಕಾರ್ಡ್ ಸೆಟ್ ಕೂಡ 400, 450ಇಂದ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಡ್ರೆಸ್ ತೊಗೊಂಡು ನಾವು ಹೊರಗಡೆ ಬರೋ ಅಷ್ಟರಲ್ಲಿ ಒಂದು ರೌಂಡ್ ಮಳೆ ಕೂಡ ಬಂದ್ಬಿಟ್ಟಿತ್ತು. ಆ್ಯಂಡ್ ಇಲ್ಲಿ ಒಂದು ಮ್ಯಾಚಿಂಗ್ ಇಯರಿಂಗ್ಸ್ ನೋಡೋಣ ಅಂತ. ಸೊ ಗೈಸ್, ಇವಾಗ ನೀವು ಇಲ್ಲಿ ನೋಡ್ತಿರುವಂಥ ಕ್ಲಿಪ್ಪಿಂಗ್ಸ್ ಬಂದು ಬಸವನಗುಡಿಯಲ್ಲಿ ನಡೆದಿದ್ದಂಥ ಗಣೇಶ ಉತ್ಸವದ ಒಂದು ವಿಡಿಯೋಸ್ ಇದು. 63rd ಬೆಂಗಳೂರು ಗಣೇಶ ಉತ್ಸವ. ಇನ್ನರ್ ಬೆಂಗಳೂರಲ್ಲಿ ಇರೋರಿಗೆ ಮೋಸ್ಟ್ ಪ್ರಾಬಬ್ಲಿ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ನೋಡ್ತಿರೋರಲ್ಲಿ ನೀವು ಈ ಗಣೇಶ ಉತ್ಸವಕ್ಕೆ ಹೋಗಿದ್ರೆ ಪ್ಲೀಸ್ ನನಗೆ ಕಾಮೆಂಟಲ್ಲಿ ಹೇಳೋದನ್ನು ಮರಿಬೇಡಿ. ಸೊ ಇಲ್ಲಿ ಗಣಪನ ದರ್ಶನ ಮಾಡಿಕೊಂಡು ಹಾಗೆ ಇಲ್ಲಿ ಒಂದು ಸೆಟ್ ಆಫ್ ಇವೆಂಟ್ಸ್ ಆಗುತ್ತೆ. ಸೊ ಈ ಗಣೇಶ ಕೂರಿಸಿರೋದು ಬಂದು APS ಕಾಲೇಜ್ ಗ್ರೌಂಡ್ಸಲ್ಲಿ ಕೂರಿಸಿರೋದು. ಆ್ಯಂಡ್ ಸೆಟ್ ಆಫ್ ಇವೆಂಟ್ಸ್ ಆಯಿತು, ಅದು ಬಂದು ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸಲ್ಲಿ ನಡೆದಿದ್ದು. ಸೊ ಅದರ ಒಂದು ಕ್ಲಿಪ್ಪಿಂಗ್ಸ್ ಕೂಡ ನೀವು ನೆಕ್ಸ್ಟ್ ನೋಡ್ತಾ ಹೋಗ್ಬೋದು. ಗಣೇಶನ ಕೂರಿಸಿರೋದು ಬಂದು ಇಲ್ಲಿ APS ಕಾಲೇಜ್ ಗ್ರೌಂಡ್ಸಲ್ಲಿ ಅಂತ ಹೇಳಿದ್ನಲ್ಲ. ಈವ್ನಿಂಗ್ ಆರತಿ ಇರುತ್ತೆ 4:45, ಅರೌಂಡ್ 5 o'clock-ಇಂದ 6 o'clock-ವರೆಗೂ ಇರುತ್ತೆ. ಸೊ ಸ್ಪೆಷಲ್ ಏನಪ್ಪ ಅಂತ ಅಂದರೆ ಬ್ಯಾಂಡ್ಸ್ ಆ್ಯಂಡ್ ಡ್ರಮ್ಸ್ ಇರುತ್ತೆ. ಫುಲ್ ಸಖತ್ ಬೀಚಲ್ಲಿ ಡ್ರಮ್ಸ್ನ ಹೊಡಿತಾರೆ. ಒಂದು ಗೂಸ್ ಬಂಪ್ಸ್ ಬರುತ್ತೆ, ಒಂದು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇವಾಗ ನೀವು ಇಲ್ಲಿ ನೋಡ್ತಿರ್ಬೋದು ಮ್ಯೂಸಿಕಲ್ ನೈಟ್ ವಿಚ್ ಹೆಲ್ಡ್ಸ್ ಅಟ್ ನ್ಯಾಷನಲ್ ಕಾಲೇಜ್. ಹೆಲ್ಡ್ಸ್ ಅಲ್ಲ, ಆಲ್ಮೋಸ್ಟ್ ಆಗೋಗಿದೆ ಇವಾಗ. ಯಾಕಂತ ಅಂದರೆ ಇವತ್ತು ಬಂದು ಗಣೇಶನ ವಿಸರ್ಜನೆ ಆ್ಯಕ್ಚುಲಿ ಅಂದರೆ ಸ್ಟಾರ್ಟ್ ಆಗಿದ್ದು ಬಂದು 27th August-ಇಂದ 6th September, ಅಂದರೆ ಟುಡೇ ಇಸ್ 6th September ಅಲ್ವಾ. ಸೊ ಹಾಗಾಗಿ ಇವತ್ತು ವಿಸರ್ಜನೆ ಇರುತ್ತೆ. ಸೊ ನ್ಯಾಷನಲ್ ಗ್ರೌಂಡ್ಸಲ್ಲಿ VP ಸರ್ ಆಗಿರಲಿ, ರಾಜೇಶ್ ಕೃಷ್ಣನ್ ಅವರು, ಸೊ ಇವೆಲ್ಲ ಲೈವ್ ಕಾನ್ಸರ್ಟ್, ಮ್ಯೂಸಿಕ್ ಕಾನ್ಸರ್ಟ್ ಇತ್ತು. ತುಂಬಾ ಚೆನ್ನಾಗಿತ್ತು. ಸೊ ಇಲ್ಲಿ ಇವಾಗ ನೀವು ನೋಡ್ತಿರೋಂಥ ಕ್ಲಿಪ್ಪಿಂಗ್ಸ್ ಬಂದು ಈವ್ನಿಂಗ್ ಆರತಿ ಅಂತ ಹೇಳಿದ್ನಲ್ಲ, ಸಂಜೆ 5 ಗಂಟೆಯಿಂದ 6 ಗಂಟೆವರೆಗೂ ಇರುತ್ತೆ. ಸೊ 1 hour ಕಂಟಿನ್ಯೂಸ್ ಆಗಿ ಕಂಪ್ಲೀಟಾಗಿ ಡ್ರಮ್ಸ್ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಸೊ ಲೈವ್ ಮ್ಯೂಸಿಕ್ನ ಹಾಗೆ ಇಡ್ತೀನಿ, ನಾನೇನು ಮ್ಯೂಸಿಕ್ನ ಆ್ಯಡ್ ಮಾಡೋದಕ್ಕೆ ಹೋಗಲ್ಲ. ಸೊ ಆರತಿ ಆಗಿರಲಿ, ಈ ಬೀಟ್ಸ್ ಡ್ರಮ್ಸ್ ಎಲ್ಲ ಇರುತ್ತಲ್ಲ, ಸೊ ಇದು 6 ಗಂಟೆವರೆಗೂ ಇರುತ್ತೆ ಸಂಜೆ. ಇದಾದಮೇಲೆ ದಿಸ್ ಇಸ್ ಫಾಲೋಡ್ ಬೈ ಸಮ್ ಕಲ್ಚರಲ್ ಡ್ಯಾನ್ಸ್ ಪ್ರೋಗ್ರಾಮ್. ಸೊ ನೆಕ್ಸ್ಟ್ ಇನ್ನು ಮ್ಯೂಸಿಕ್ ಕಾನ್ಸರ್ಟ್ ಲೈವ್ ಇವೆಂಟ್ ಬಂದು ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸಲ್ಲಿ ಹೇಳಿದ್ನಲ್ಲ, ಅಲ್ಲಿ ನಡೆಯುತ್ತೆ. ನೆಕ್ಸ್ಟ್ ಇವಾಗ ನೀವು ನೋಡುವಂಥ ಕಂಪ್ಲೀಟ್ ಕ್ಲಿಪ್ಪಿಂಗ್ಸ್ ಬಂದು ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸಲ್ಲಿ, ಬಸವನಗುಡಿ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸಲ್ಲಿ ನಡೆದಿದ್ದು.
ಐ ಆಮ್ ನಾಟ್ ಶೋರ್ ಮ್ಯೂಸಿಕ್ ಹಾಕ್ಬೋದೋ ಇಲ್ವೋ, ಬಿಕಾಸ್ ಕಾಪಿ ರೈಟ್ಸ್ ಬೀಳುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಒಂದು ಸ್ವಲ್ಪ ಬಿಟ್ ಮಾತ್ರ ಹಾಕಿದೆ ವಿತ್ ಮ್ಯೂಸಿಕ್. ಸೊ ಇಲ್ಲಿ ಸ್ಟಾಲ್ಸ್ ಕೂಡ ಆ್ಯಕ್ಚುಲಿ ಇಟ್ಟಿದ್ರು, ಈಟೇಬಲ್ಸ್ ಸ್ಟಾಲ್ಸ್ ಎಲ್ಲ ಕೂಡ ಇತ್ತು. ಸೊ ಇಲ್ಲಿ ಬಿಸಿ ಬಿಸಿ ಇಡ್ಲಿ ಹಾಗೆ ಇನ್ನು ಕಾಫಿ ತೊಗೊಂಡಿದ್ವಿ ನಾವು. ಇನ್ನು ತಿಂದ್ಬಿಟ್ಟು ಇವೆಂಟಲ್ಲಿ ಮ್ಯೂಸಿಕ್ ಕಾನ್ಸರ್ಟ್ ಸ್ಟಾರ್ಟ್ ಆಯಿತು. ಸೊ Ladies and gentlemen, for the one and only Vijay Prakash. ನಾನು ಹಾಡಿದ ಹಾಗೆ ಚಪ್ಪಾಳೆ ಹಾಕುವಿನ ಜೀವನ. ಆದ್ರೆ ಅದಕ್ಕೆ ಇನ್ನೂ ಟೈಮ್ ಇದೆ. ನಾವು ಇವತ್ತು ಒಂದು ಬಹಳ ಸುಂದರವಾದಂಥ ವೇದಿಕೆಯಲ್ಲಿ ಇದ್ದೀವಿ. ನನಗೊಂದು ಆಸೆ ಏನಂದ್ರೆ, ನೀವೆಲ್ಲರೂ ಬಹಳ ಅದ್ಭುತವಾಗಿ ಹಾಡ್ತೀರಾ. ನಿಮಗಾಗಿ ಲಿರಿಕ್ಸ್ ಬರುತ್ತೆ ಸ್ಕ್ರೀನ್ ಅಲ್ಲಿ. ಆವತ್ತು ಸುದೀಪ್ ಸರ್ ಬರ್ಡೇ ಇತ್ತು. ಸೊ ಹಿ ಸ್ಟಾರ್ಟೆಡ್ ಆಫ್ ವಿತ್ ದ ಸಾಂಗ್ಸ್ ಆ್ಯಂಡ್ ಲೈವ್ ಸ್ಟೇಜ್ ಮೇಲೇ ಒಂದು ವಿಡಿಯೋ ಮಾಡಿದ್ರು, ಲೈಕ್ ಏನೋ ವಿಶಿಂಗ್ ಎಮ್ ಅ ಹ್ಯಾಪಿ ಬರ್ಡೇ ಅಂತ ಹೇಳಿ. ಆ ಒಂದು ವಿಡಿಯೋ ರೆಕಾರ್ಡ್ ಮಾಡಿ ಅವರಿಗೆ ಕಳಿಸ್ತೀನಿ ಇವಾಗಲೇ ಅಂತ ಹೇಳಿ ರೆಕಾರ್ಡ್ ಮಾಡಿದ್ರು. ಸೊ Wishing you happy birthday. You're right there with us on the screen. Are you ready, sir? Are you ready, Bengaluru? Happy birthday to you. Happy birthday to ಸ್ವಲ್ಪದಲ್ಲೇ ಇನ್ನು ಮಳೆ ಕೂಡ ಜೋರಾಗಿ ಸ್ಟಾರ್ಟ್ ಆಗೋಯ್ತು. ಸೊ ಹಾಗಾಗಿ ಕಂಪ್ಲೀಟ್ ಇವೆಂಟ್ ಕೂಡ ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ವಿಡಿಯೋ ಎಂಡ್ ಮಾಡೋದಕ್ಕಿಂತ ಮುಂಚೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಇದ್ದರೆ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಆ್ಯಂಡ್ ಆಲ್ಸೋ ಪ್ಲೀಸ್ ಡೂ ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಅವರು ಕೂಡ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ನೀವು ಗಣೇಶ ಉತ್ಸವಕ್ಕೆ ಅಥವಾ ಈ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಮ್ಯೂಸಿಕ್ ಕಾನ್ಸರ್ಟ್ ನಡೀತಲ್ಲ, ಸೊ ಇದಕ್ಕೆ ಹೋಗಿದ್ರೆ ನನಗೆ ಕಾಮೆಂಟಲ್ಲಿ ತಿಳಿಸಿ, ಸೊ ದಟ್ ನನಗೂ ಗೊತ್ತಾಗುತ್ತೆ. ಸೊ ದೆನ್ ದಿಸ್ ಇಸ್ ಆಲ್ ಫಾರ್ ಟುಡೇಸ್ ವಿಡಿಯೋ. ನನ್ನ ಮುಂದಿನ ವಿಡಿಯೋಂದಿಗೆ ಆದಷ್ಟು ಬೇಗ ಸಿಗ್ತೀನಿ ಅಂತ ಹೇಳ್ತಾ, ಸಿ ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬೈ ಬೈ.